ಆರ್ಬಿಐನ ಇತ್ತೀಚಿನ ನಿರ್ಧಾರ ಜನಸಾಮಾನ್ಯರಿಗೆ ಖುಷಿಯ ಸುದ್ದಿ ತಂದಿದೆ. ರೆಪೋ ದರವನ್ನ 25 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆ ಮಾಡಲು ನಿರ್ಧರಿಸಿದೆ. ಇದರ ನಂತರ ರೆಪೋ ದರ ಶೇಕಡ 5.50 ಇಂದ ಶೇಕಡ 5.25ಕ್ಕೆ ಇಳಿದಿದೆ. ಡಿಸೆಂಬರ್ 5ರಂದು ನಡೆದ ಹಣಕಾಸು ನೀತಿ ಸಭೆಯಲ್ಲಿ ಆರ್ಬಿಐ ರೆಪೋ ದರವನ್ನ 25 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿತಗೊಳಿಸಿದೆ. ಈ ಕಡಿತದೊಂದಿಗೆ ಈ ವರ್ಷ ರೆಪೋ ದರವನ್ನ 125 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆ ಮಾಡಿದಂತಾಗಿದೆ. ಹಿಂದಿನ ಕಡಿತಗಳನ್ನು ಇದೇ ಫೆಬ್ರವರಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ಮಾಡಲಾಗಿತ್ತು. ಆ 2 ತಿಂಗಳಲ್ಲಿ ತಲಾ 25 ಬೇಸಿಸ್ ಪಾಯಿಂಟ್ಗಳು ಮತ್ತು ಜೂನ್ನಲ್ಲಿ 50 ಬೇಸಿಸ್ ಪಾಯಿಂಟ್ಗಳಾಗಿದ್ವು. ಈ ವರ್ಷದ ಅಕ್ಟೋಬರ್ನಲ್ಲಿ ನಡೆದ ಹಿಂದಿನ ಎಂಪಿಸಿ ಸಭೆಯಲ್ಲಿ ರೆಪೋ ದರವನ್ನ ಆರ್ಬಿಐ ಯಥಾಸ್ಥಿತಿಯಲ್ಲಿ ಇರಿಸಿತ್ತು. ಇದರಿಂದ ಸಾಮಾನ್ಯ ಜನರಿಗೆ ದೊಡ್ಡ ಪರಿಹಾರ ಸಿಗುವ ನಿರೀಕ್ಷೆ ಇದೆ. ಯಾಕಂದ್ರೆ ಈಗ ಅವರ ಇಎಂಐ ಮೇಲಿನ ಬಡ್ಡಿ ದರ ಕಡಿಮೆ ಆಗಬಹುದು. ಇದರಿಂದಾಗಿ ಅವರು ಸಾಲಕ್ಕೆ ಪಾವತಿ ಮಾಡಬೇಕಾದ ಇಎಂಐ ಮೊತ್ತ ಕೊಂಚ ತಗ್ಗಲಿದೆ. ವಸತಿ, ವಾಹನ ಮತ್ತು ವಾಣಿಜ್ಯ ಸಾಲಗಳು ಅಗ್ಗವಾಗುವ ನಿರೀಕ್ಷೆ ಇದೆ. ಎಂಪಿಸಿ ಸಭೆಯ ನಂತರ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಈ ವರ್ಷ ಆರ್ಥಿಕತೆ ಉತ್ತಮ ಬೆಳವಣಿಗೆ ಕಂಡಿದೆ ಮತ್ತು ಹಣದುಬ್ಬರ ಕಡಿಮೆಯಾಗಿದೆ ಅಂತ ಹೇಳಿದ್ದಾರೆ. ಅಕ್ಟೋಬರ್ ನೀತಿಯ ನಂತರ ಭಾರತೀಯ ಆರ್ಥಿಕತೆಯಲ್ಲಿ ಹಣದುಬ್ಬರ ತೀವ್ರವಾಗಿ ಕುಸಿದಿದೆ. ಅಕ್ಟೋಬರ್ 2025ರಲ್ಲಿ ಹಣದುಬ್ಬರ ಕೇವಲ 0.3ರಷ್ಟಿತ್ತು. ಎರಡನೇ ತ್ರೈಮಾಸಿಕದಲ್ಲಿ ನಿಜವಾದ ಜಿಡಿಪಿ ಬೆಳವಣಿಗೆ 8.2ಕ್ಕೆ ತಲುಪಿತು ಅಂತ ಹೇಳಲಾಗಿದೆ. ಆರ್ಬಿಐ ರೆಪೋ ದರವನ್ನು ಹೆಚ್ಚಿಸಿದಾಗ ಅಥವಾ ಕಡಿಮೆ ಮಾಡಿದಾಗ ಬ್ಯಾಂಕ್ಗಳು ಕೂಡ ತಮ್ಮ ಬಡ್ಡಿ ದರಗಳನ್ನು ಅದಕ್ಕೆ ತಕ್ಕಂತೆ ಹೆಚ್ಚಿಸಬೇಕು ಅಥವಾ ಕಡಿಮೆ ಮಾಡಬೇಕಾಗತ್ತೆ. ಪ್ರಸ್ತುತ ರೆಪೋ ದರ ಕಡಿಮೆಯಾಗಿದೆ. ಆದ್ರಿಂದ ಜನರ ಇಎಂಐ ಮೇಲೆ ವಿಧಿಸಲಾಗುವ ಬಡ್ಡಿ ಅಂದ್ರೆ ಸಾಲದ ಕಂತು ಕಡಿಮೆ ಆಗಬಹುದು. ಇದು ಉಳಿತಾಯದ ಮೇಲೆ ನೇರ ಪರಿಣಾಮ ಬೀರುತ್ತೆ. ರೆಪೋ ದರ ಯಾವಾಗ ಹೆಚ್ಚಾಗತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಆರ್ಥಿಕತೆ ನಿಧಾನವಾಗಿದ್ದಾಗ ಮತ್ತು ಉತ್ತೇಜನದ ಅಗತ್ಯವಿರುವಾಗ ಆರ್ಬಿಐ ರೆಪೋ ದರ ಹೆಚ್ಚಿಸುತ್ತೆ. ರೆಪೋ ದರ ಕಡಿಮೆಯಾದಾಗ ಬ್ಯಾಂಕ್ಗಳು ಈ ಪ್ರಯೋಜನವನ್ನ ಗ್ರಾಹಕರಿಗೆ ವರ್ಗಾಯಿಸುತ್ತೆ. ಹಾಗಾದಾಗ ಉಳಿತಾಯ ಸಾಧ್ಯವಾಗುತ್ತೆ ಮತ್ತು ಹೆಚ್ಚಿನ ಹಣ ಮಾರುಕಟ್ಟೆಗೆ ಹರಿಯುತ್ತೆ. ಈ ನಡುವೆ ಆರ್ಥಿಕತೆಯಲ್ಲಿ ಹೆಚ್ಚಿನ ಹಣ ಚಲಾವಣೆಯಾದ್ರೆ ಬೇಡಿಕೆ ಹೆಚ್ಚಾಗತ್ತೆ, ಬೆಲೆಗಳು ಹೆಚ್ಚಾಗತ್ತೆ. ಹಣದುಬ್ಬರ ನಿಯಂತ್ರಿಸಲು ಆರ್ಬಿಐ ರೆಪೋ ದರವನ್ನ ಹೆಚ್ಚಿಸುತ್ತೆ. ಇದು ಬ್ಯಾಂಕ್ಗಳು ಹೆಚ್ಚು ದುಬಾರಿ ಸಾಲಗಳನ್ನ ನೀಡಬೇಕಾದ ಸ್ಥಿತಿಗೆ ಕಾರಣ ಆಗತ್ತೆ. ಸಾಲ ಮತ್ತು ಖರ್ಚು ಕಡಿಮೆಯಾಗುವಂತೆ ಮಾಡುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.